ಅಧಿಕಾರಿಗಳಿಗೆ ಗೋಭಕ್ತರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. 4 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ರಾಷ್ಟ್ರೀಯ ಪ್ರಾಣಿ ಗೋ ಪ್ರಾಣಿ ಆಗಬೇಕು ಅನ್ನುವಂಥದ್ದು ಘೋಷಣೆ ಮಾಡಬೇಕು. ಗೋ ಹತ್ಯೆ ಸಂಪೂರ್ಣ ನಿಷೇಧ ಕಾನೂನು ಕೇಂದ್ರ ಸರ್ಕಾರದಿಂದ ಆಗಬೇಕು. ಗೋಮಾಂಸ ರಫ್ತಾಗೋದನ್ನ ರದ್ದು ಮಾಡಬೇಕು. ಗೋಮಾಳ ಅತಿಕ್ರಮಣವನ್ನ ತಡೆದು ಗೋಮಾಳ ಹಾಗೆ ಉಳಿಸಬೇಕು ಅಂತನ್ನುವಂಥದ್ದು 4 ಬೇಡಿಕೆಯೊಂದಿಗೆ ಇಟ್ಟಿದ್ದೀವಿ. 80 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕು. 80 ವರ್ಷ ಆದರೂ ಕೂಡ ಈ ಆಕಳ ಗೋಮಾತೆಯ ರಕ್ತವನ್ನ ನಿಲ್ಲಿಸಕ್ಕಾಗ್ತಾ ಇಲ್ಲ. ಈ ನಿರ್ಲಜ್ಜ ರಾಜಕಾರಣಿಗಳಿಗೆ ಹಾಲು ಕುಡಿಯಕ್ ಬೇಕು, ಬೆಣ್ಣೆ ಬೇಕು, ಮೊಸರು ಬೇಕು, ಸಗಣಿನೂ ಬೇಕು. ಆದರೆ ಅದರ ಗೋಮಾಂಸ ಹತ್ಯೆ ಆಗ್ತಾ ಇರೋದು ನಿಲ್ಲಿಸೋದು ಬೇಡವಾ? ಕೇಂದ್ರ ಸರ್ಕಾರ ಅಂತೂ ನೀವು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಿ. ಮೋದಿಯವರೇ, ನೀವೊಬ್ಬರೇ ನಮಗಿರೋದು. ಹಿಂದೂ ಸಮಾಜಕ್ಕೆ, ಗೋಮಾತೆಗೆ, ಭಾರತ ಮಾತೆಗೆ, ಹಿಂದೂಗಳಿಗೆ ನೀವು ಆಧಾರಿದ್ದೀರಿ. 12 ವರ್ಷ ಆಯ್ತು ನೀವು ಕೂತ್ಕೊಂಡು ಗೋಮಾತೆ ನೆನಪಾಗ್ತಾ ಇಲ್ವಾ ನಿಮಗೆ? ಇದು ನಮ್ಮ ಕೂಗು, ನಮ್ಮ ಆರ್ತನಾದ. ಆ ಗೋಮಾತೆಯ ಮೂಕ ಪ್ರಾಣಿಯ ವೇದನೆಯನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿದೆ ಇಡೀ ದೇಶದ ಎಲ್ಲಾ ಜಿಲ್ಲಾಧಿಕಾರಿಗಳ ಮೂಲಕ ನಿಮಗೆ ಮನವಿಯನ್ನ ನಾವು ಸಲ್ಲಿಸ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಸರ್, ಈಗ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಅದೇ ರೀತಿ ಏನಾಗಿದೆ ಸರ್, ಧಾರವಾಡದಲ್ಲೂ ಕೂಡ ಅನೇಕ ದಿನಗಳಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ.